ನಮ್ಮ ಮಹಾನಾಯಕ ಮತ್ತು ಇಲ್ಲಿ ವಿಷಕನ್ಯ ಒಂದು ದೊಡ್ಡ ಪ್ರಮಾಣ ಸೊಕ್ಕಿನ ರಾಜಕಾರಣಕ್ಕೆ ಪಾಪ ನಮ್ಮ ಸಿದ್ದರಾಮಯ್ಯ ಬಗ್ಗೆನೂ ಹೇಳಿದ್ರು. ಸಿದ್ದರಾಮಯ್ಯ ಯಾವಾಗಲೂ ಸೊಕ್ಕು ಮಾಡಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ಬೋದು, ವಿರೋಧ ಪಕ್ಷ, ಅವರು ಯಾವಾಗೂ ನಮ್ಮ ಪಕ್ಷಗಾತು ನಮಗದು ಯಾವ ಭಾಳ ಅಸಹ್ಯ ಮಾಡಿಲ್ಲ. ಈ ಮಹಾನಾಯಕ ಈ ವಿಷಕನ್ನಿಂದ ದರ್ಪ ಮುಗಿದತ್ತು ನಮ್ಮ ಕತೆ. ನಾವು ಹಿಮಾಲಯಕ್ಕೆ ಹೋಗೋದಾಗಿತ್ತು. ನಾವೇನಾರು ಈ ಸೋತಿದ್ದು ಅಂದರೆ ನಾವು ಸಾಧುವಾಗಿ ಹಿಮಾಲಯ ಒಂದು ಜಾಗ ನೋಡಿ ಬಂದಿದ್ದೆ. ಯಾಕೆ ಬೈನ್ ಪದೇ ಸೋತ್ರ ಮತ್ತೆ ಮೇಲೆ ಹೋಗೋದು ನಮ್ಗೆ ಅಸಹ್ಯ ಉಳ್ಕಿದಾಗೈತೆ, ನಮ್ಗೆ ಹೋಗಕ್ಕೆ ಆಗೋದಿಲ್ಲ. ಒಂದು ಸಲ ಸೋಲು ಪದೇ ಸೋಲಾದ್ರೆ ನಾವು ಲೀಡರ್ ಅನ್ಸೋಕೆ ನಾಲಾಯಕ ಹಾಕೋ ನಾವು. ಆ ಒಂದು ಉದ್ದೇಶದಿಂದ ನಾವು ಭಾಳಷ್ಟು ಎಲ್ಲ ಒತ್ತು ಹೊರಗಿಟ್ಟು ನಾವು ಎಲೆಕ್ಷನ್ದಾಗ ಹಿಡಿದು ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಏನು ದುಡ್ಡು ನೋಡಲಿಲ್ಲ, ಒಂದು ಚಹಾ ನೋಡಲಿಲ್ಲ, ತಮ್ಮದೇ ಆದಂಥ ಸೈಕಲ್ ಮೋಟ್ರ್ ಹಿಡ್ಕೊಂಡು ಮೂಲೆ ಅಡ್ಡಾಡಿ ಇವತ್ತು ಭಾರತೀಯ ಜನತಾ ಪಕ್ಷ ಗಟ್ಟಿಯಾದ ವೋಟ್ ಹಾಕಿದ್ರು. ಯಾಕಪ್ಪ ಅಂದ್ರೆ ನಾವು ಇಲೆಕ್ಷನ್ದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ನಮಗೆ ಟೆನ್ಷನ್ ಆಗೈತಲ್ಲ. ಯಾಕಂದ್ರೆ ಅವ್ರು ದುಡ್ಡು ಸೂರ್ಯಾಡ್ರು ಮಣಿಗೆ ಎಷ್ಟು ರೊಕ್ಕ ಕೊಟ್ಟು ನಿಮ್ಗೆ ಗೊತ್ತೈತಿ. ಇಲ್ಲಿ ಹೇಳಕ್ಕೆ ಬರೋದಿಲ್ಲ. ಓಟ್ಗಟ್ಟು ರೊಕ್ಕ ಕೊಟ್ಟು ಗೊತ್ತೈತೆ. ಒಂದೇನೋ ಫಂಕ್ಷನ್ ಐತೆ ಅಂದ್ರೆ ಎಷ್ಟು ರೊಕ್ಕ ಕೊಟ್ಟು ನೋಡಿದ್ರಿ. ನಾವು ಖಾಲಿಗೆ ಹೋಗೋದು. ನಾವು ನಿಮ್ಮ ಮಾರಿ ಫಂಕ್ಷನ್ ಬಂದ್ರೆ ನಿಮ್ಮ ಮಾರಿ ನೋಡೋದು. ನೀವು ಹೂ ಹಾಕೋದ ನೀವಾಗ ರೊಕ್ಕ ನಾವೇ ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೊದಲೇ ಮಾಡಿದ್ರು ಜೀಪ ಹೂ ಕಟ್ಟು ಕಳ್ಸೋರು. ಅವ್ರು ರೊಕ್ಕ ಕೊಟ್ಟು ಅವ್ರು ಹಾಕ್ಸೋಳಾರ. ನೀವು ಹಾಕಿದಾಗ ಹೂ ಹಾಕ್ಬೇಕು, ನಾವು ರೊಕ್ಕ ಕೊಟ್ಟು ಹಾಕ್ಸಿಲ್ಲ. ನಾವೇನು ಹಿಂಗೆ ಪರಿಸ್ಥಿತಿಯಾಗ ಇಂಥ ಸಂದರ್ಭ ಇಲೆಕ್ಷನ್ ಆಡ್ಬೇಕಾದ್ರೆ ಭಾಳ ಕಷ್ಟ ಆಗಿತ್ತು. ಕೊನೆಗೆ ದೇವರು ನಮ್ಮ ಪಾಲಿಗೆ ಬೆಣ್ಣಿಗೆ ನಿಂತು ಯಶ ಕೊಟ್ಟ. ಯಾಕೆ 25 ದಿವಸ ಗ್ಯಾಪ್ ಇತ್ತು ಅದು ಓಟ್ ಆದ್ಕೂಲೆ. ನಾವು ಓಟ್ ಹಾಕಿ ಸಂಜೆ 5 ಗಂಟೆಗೆ ಅಮೆರಿಕಾಗೆ ಹೋಗ್ಬಿಟ್ನೆ. ಇಲ್ಲಿ ಇರಾಕಿಲ್ಲ 3:30 ವಾಪಸ್ ಬಂದ. ನಮ್ಮ 3:30 ಹತ್ತಿರ ಬಂದನ. ಯಾಕೆ ಇಲ್ಲಿದ್ದ ಟೆನ್ಷನ್ ಆಕೈತಿ. ಶುಗರ್ BP ಹೆಚ್ಚಾಗಿ ಮತ್ತು ಅದ್ರ ರೋಗ ಆಗತ್ತೆ ಬೇಡ ಹೋಗೇಬಿಟ್ಟು. ನಾವು 7ನೇ ತಾರೀಕು ಓಟ 5 ಗಂಟೆಗೆ ಸಾಹೇಬ್ರು ಹೇಳಿದ್ದಿಲ್ಲ. ಯಾಕೆ ಇಲ್ಲಿ ಇರಂಗಿಲ್ಲ, ನಮ್ಮ ಟೆನ್ಷನ್ ಆಗೈತಿ. ಸುಮ್ಮನೆ ಅದು ಭಾಳ ವಾತಾವರಣ ಗಿಡಿಸ್ಯಾರು. ಅಲ್ಲಿ ಗೆಲುವು ನಮ್ದು ಆಕೈತೆ. ನನಗೆ ವಿಶ್ವಾಸ ಐತಿ, ಬಟ್ ನಮ್ಮ ಮಂದಿಗೆ ವಿಶ್ವಾಸ ಇಲ್ಲ. ಅಲ್ಲಿ ನಾನು ನ್ಯೂಯಾರ್ಕ್ದಾಗ ಇದ್ದಾಗ ಫೋನ್ ಮಾಡ್ರೆ ಒಬ್ಬರು ಹೇಳ್ಬೇಕಲ್ಲ ಗೈತೈತೆ. ಇಲ್ರಿ ಯಾಕೋ ಸಂಶಯ ಬರೋದು ನಾವು. ನಾ ಅಲ್ಲಿ ಕಡೆಗೆ ತಲೆ ಕಟ್ಟಿ ಹೇಳಿ ಲಾಸ್ಟಿಗೆ ಹೇಳಿ 1.5 ಲಕ್ಷಕ್ಕಿಂತ ಕಡಿಮೆ ಓಟ ಬಿದ್ದರೆ ನಮ್ಮ ಸೀಟ್ ಗೆದ್ದುತ್ತೇವೆ. ಅದಾಗ 1.5 ಕಡಿಮೆ ಆದ್ರೆ MLA ಸ್ಥಾನ ರಾಜನಗೌಡ ರಾಜಕೀಯ ನಿವರ್ತಕ್ಕಂತ ಹೇಳಿ ಕಡೆಗೆ ನಮ್ಮ ಬೇಕಾದ್ರೆ ಹೇಳಿ ಅಲ್ಲಿ ಎಲ್ಲಾರು ರಗಡಿನಿಂದ ಹೆಸರು ಬೇಕು ಕೇಳ್ಕೊಂಬರ್ರಿ. ಅಶೋಕ ಸೂದಿ, ನಮ್ಮ ಸತೀಶ್ ಶೆಟ್ಟಿ ಹುಬ್ಬಳ್ಳಿಯಾಗದಾರ ಕೇಳ್ಕೊಂಬರ್ರಿ ಹೇಳಿದ್ರು. ನಾ ಹೇಳಿದ್ನ ನೇರವಾಗಿ ಹೇಳಿದ್ನ. ಯಾಕಂದ್ರೆ ನಮ್ಮ ಜನರ ಮೇಲೆ ಯಾಕಂದ್ರೆ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ದಾಗ ವಿಶೇಷವಾಗಿ ಅರ್ಮಾಯಿ ಗೋಕಾಕ ಸೌತ್ ಇದ್ರ ಬಗ್ಗೆ ಭಾಳ ಕಾಳಜಿ ಇತ್ತು. ಆದರೆ ಗ್ರಾಮೀಣದಾಗ 50,000 ಲೀಡ್ ಕೊಡೋದು ಗ್ರೇಟ್. ಗ್ರಾಮೀಣ ಕ್ಷೇತ್ರದಲ್ಲಿ ಅಲ್ಲಿ ನಮ್ಮ 15,000 ಹಾಕತ್ ಲೆಕ್ಕತ್ತು. ನಮ್ಮದು 50,000 ಲೀಡ್ ಆಯ್ತು. ಯಾಕೆ ಆಯ್ತು ಅಂದ್ರೆ ಗೊತ್ತೈತೆ ಅಂದ್ರೆ ಅಲ್ಲಿ ದಬ್ಬಾಳಿಕೆ, ಬಡವರು ಭೂಮಿ ಕಸ್ಕೋದು, ಬಡವ್ರ ಭೂಮಿ ಮೇಲೆ ಉತ್ತಾರ ಅಂತ ಮೆಸೇಜ್ ಇರಿಸೋದು, ಆಮೇಲೆ ನೀವು ಕಡಿಮೆ ಮಾಡ್ತು ನಾವು ನಮ್ಮ ಬರೆದು ಕೊಡ್ರಿ ಅನ್ನೋದು. ಆ ಒಂದು ಉದ್ದೇಶಕ್ಕೆ ಇವತ್ತು 50,000 ಲೀಡ್ ಆಗಿದೆ ಗ್ರಾಮೀಣ. ಹಂಗೆ ಹೋಗೋದು ಆಗೈತೆ. ಅವಾಗ 7 ಸಲ ಆರಿಸಬೇಕು. ಕಾರಣ ಅಂದರೆ ಇದಕ್ಕೆ ಕಾರಣ. ಇನ್ನು ಮುಂದಿನ ಸಲ ಗ್ರಾಮೀಣದಲ್ಲಿ ಯಾಕೆ ಹಿಂಗೆ ಆತ್ಮ ಅಂದರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾವ ಬಾಕರಿಗೆ ಹಂಗೆ ಮೇನ್ ಅಂದರೆ ಬಡವ್ರ ಭೂಮಿ, ಅದು ವಿಶೇಷ ಮರಾಠ ಮಂದಿ ಭೂಮಿ. ಬೆಳಗಾವಿ ಸುತ್ತಮುತ್ತಲಿನಂತ ಮರಾಠ ಮನೆಗೆ ಪಾಪ ಅಸಹಾಯಕರು, ಕನ್ನಡ ಓದಕ್ಕೆ ಬರೋದಿಲ್ಲ ಅವ್ರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.